ನಾನು ಕೇಳ್ತೀನಿ ನಾಗರಾಜ್ ನಾಯಕ್ ಅವರಿಗೆ, ಇವತ್ತು ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟ್ರಿ, ಅದು ಭಯವೋ ಅಥವಾ ಪ್ರತಿಭಟನೆ ಆಗ್ಬಿಟ್ರೆ ಇನ್ನೇನಾಗುತ್ತೆ ಅನ್ನೋ ಆತಂಕವೋ? ಪ್ರತಿಭಟನೆ ಕೂಡ ಮಾಡ್ಲಿಕ್ಕೆ ಬಿಡದೇ ಇರೋ ಪರಿಸ್ಥಿತಿಯಲ್ಲಿದ್ದಾರೆ ಕಾಂಗ್ರೆಸ್ನವರು. ಪ್ರತಿಭಟನೆ ಯಾರೆಲ್ಲ ಮಾಡ್ತಾರೆ, ನಾಯಕರ ಮನೆ ಮುಂದೆ ಪೊಲೀಸ್, ಅಲ್ಲಿಂದ ದಾಟಿಕೊಂಡು ಟೋಲ್ ಗೇಟ್ಗೆ ಹೋದ್ರೆ ಅಲ್ಲೂ ಪೊಲೀಸ್, ಅಲ್ಲಿಂದ ಮಾರು ವೇಷದಲ್ಲಿ ಸರ್, ಮಾರು ವೇಷದಲ್ಲಿ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಗೂಡ್ಸ್ ಆಟೋ ಹತ್ಕೊಂಡು ಹೋಗ್ಬೇಕು ವಿರೋಧ ಪಕ್ಷದ ನಾಯಕರು. ಆ ಮಟ್ಟಿಗೆ ಪ್ರತಿಭಟನೆ ಕೂಡ ಮಾಡೋಕ್ ಬಿಡದಷ್ಟು ಭಯ ಕಾಡ್ತಿದೆ ಕಾಂಗ್ರೆಸ್ಗೆ ಅಂತ ಹೇಳಿ ಯಾಕೆ ವಿಶ್ಲೇಷಣೆ ಮಾಡಬಾರ್ದು ಅಂತ. ಕರ್ನಾಟಕ ಕಂಡಂತಹ ಅತ್ಯಂತ ದೊಡ್ಡ ಹಿಪೋಕ್ರೆಟಿಕ್ ರಾಜಕಾರಣಿ ಅಥವಾ ಆಷಾಢಭೂತಿ ರಾಜಕಾರಣಿ ಏನಾದರೂ ಸದ್ಯದ ವರ್ತಮಾನದಲ್ಲಿದ್ದರೆ ಅದು ಸಿದ್ದರಾಮಯ್ಯನವರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಬಾಯಿ ತೆಗೆದರೆ ಸಂವಿಧಾನ, ಬಾಯಿ ತೆಗೆದ್ರೆ ಮೂಲಭೂತ ಹಕ್ಕು. ನೋಡ್ರಿ, ಅವರು ವಿರೋಧ ಪಕ್ಷದಲ್ಲಿದ್ದಾಗ ಕಳೆದ ಕೆಲವು ವರ್ಷಗಳ ಹಿಂದೆ ವಿಧಾನಸೌಧದ ಒಳಗೆ ನುಗ್ಗಿ ಪೊಲೀಸ್ ಆಫೀಸರ್ ಅವ್ರ ಹತ್ರ ಎಲ್ಲ ಗಲಾಟೆಯನ್ನ ಮಾಡಿ, ಅರೆ ನಮ್ಮ ಹಕ್ಕ್ರಿ ಪ್ರತಿಭಟನೆ ಮಾಡುವುದು, ನೀವು ಯಾರಿಗೆ ಕೇಳೋರು ಅಂತ ಹೇಳಿ ಘಂಟಾಘೋಷವಾಗಿ ಕೇಳ್ತಾ ಇದ್ದವರು ಇವತ್ತು ಒಂದು ವಿರೋಧಿ ಪಕ್ಷದ ಸ್ಥಾನದಲ್ಲಿರುವಂಥ ಬಿಜೆಪಿ ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ, ಪ್ರತಿಭಟನೆ ನಮ್ಮ ಹಕ್ಕು, ಸಂವಿಧಾನದ ದ್ವಾರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಸಹಿತ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದನ್ನ ತಡೀತಾರಂತ ಹೇಳಿದ್ರೆ ಎಲ್ಲೋ ಏನಾಗ್ತದೆ ಅಂದ್ರೆ ಈ ಒಂದು ಪ್ರಕರಣ ತನಗೆ ಸುತ್ತಕೊಳ್ತದೆ, ಇದು ದೊಡ್ಡದಾಗಿ ಗದ್ದಲ ಆಗಬಾರದು, ರಾಜ್ಯದ ಜನತೆಯ ಗಮನ ಸೆಳೆಯಬಾರದು ಅನ್ನುವುದು ಸಿದ್ದರಾಮಯ್ಯನವರ ಮುಂದಿದೆ. ಹಾಗಾಗಿ ಇದನ್ನ ಹತ್ತಿಕ್ತಾ ಇದ್ದಾರೆ. ಬಟ್ ಈ ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಹೈಕಮಾಂಡ್ ನಿಂದ ಚಾಟಿ ಬೀಸದ ಮೇಲೇನೆ ಎಚ್ಚೆತ್ರು ಅನ್ನೋದು ನಮಗ್ ಬಂದ್ ಸುದ್ದಿ. ಕ್ಲಾರಿಫಿಕೇಶನ್ ನೀವೇ ಕೊಡಬೇಕು. ಈಗ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಅನ್ನೋ ಇಚ್ಛಾಶಕ್ತಿಯನ್ನು ಕೂಡ ವಿರೋಧ ಪಕ್ಷ ಕಳ್ಕೊಂಡಿದೆ ಅನ್ನೋ ಸುದ್ದಿ. ಹಾಗೇನಿಲ್ಲ, ಒಂದು ರಾಜಕೀಯ ಪಕ್ಷವಾಗಿ ವರಿಷ್ಠರು ಕಾಲಕ್ಕೆ ನಮಗೆ ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಡ್ತಾ ಇರೋದು ಇದೇ ಮೊದಲಲ್ಲ, ಹಿಂದೂ ಸಹಿತ ಕೊಟ್ಟಿದ್ದಾರೆ. ಅವರ ಸಲಹೆ ಸೂಚನೆಗಳಿಗೆ ಅನುಗುಣವಾಗಿಯೂ ನಾವು ಮಾಡ್ತೀವಿ. ಮತ್ತೆ ನಮಗೆ ಏನು ಕಾಣ್ತದಲ್ಲ ಅದನ್ನು ಸಹಿತ ನಮ್ಮ ವಿರೋಧಿ ಪಕ್ಷದ ನಾಯಕರಾಗಲಿ ಅಥವಾ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರರಾಗಲಿ ಕಾಲಕ್ಕೆ ಅದರ ಸರಿಯಾದಂಥ ಒಂದು ಪ್ರತಿಭಟನೆಯನ್ನ ಖಂಡಿತವಾಗಿ ಮಾಡ್ತಾ ಇದ್ದಾರೆ. ಇನ್ನು ವಿಷಯಕ್ಕೆ ಬಂದರೆ ಸನ್ಮಾನ್ಯ ನಮ್ಮ ಕಾಂಗ್ರೆಸ್ಸಿನ ವಕ್ತಾರರು ಹೇಳಿದ್ರು ಚಾರ್ಜ್ ಶೀಟ್ ಫೈಲ್ ಆಗಲಿಲ್ಲ, ಚಾರ್ಜ್ ಶೀಟ್ ಫೈಲ್ ಆದ ಮೇಲೆ ಆರೋಪಿಗಳು ಯಾರು ಅಂತ ನಾವು ಹೇಳಬಹುದು ಅಂತ. ನೋಡ್ರಿ, ಒಂದು ಪಕ್ಷದ ಅಧಿಕಾರಾವಧಿಯಲ್ಲಿ ಪ್ರಕರಣಗಳು ಜರುಗುವುದು ಬೇರೆ, ಪಕ್ಷದ ನಾಯಕರೇ ಸ್ವತಃ ಪ್ರಕರಣದಲ್ಲಿ ಮುಳುಗಿ ಹೇಳುವುದು ಬೇರೆ. ಇಲ್ಲಿ ಚಾರ್ಜ್ ಶೀಟ್ ಆಗುವವರೆಗೆ ನಾವು ಕಾಯ್ತೀವಿ ಅಂತ ಹೇಳಿದ್ರೆ ಇದೇನು ಹೇಳ್ತದೆ ಅಂತ ಹೇಳಿದ್ರೆ, ನೋಡಿ, ರಾಮಕೃಷ್ಣ ಹೆಗಡೆಯವರಂತವರ ಮೇಲೆ ಒಂದು ಸಣ್ಣ ಫೋನ್ ಕದ್ದಾಲಿಕೆ ಅಂತ ಒಂದು ಆರೋಪ ಬಂದಾಗ ತಕ್ಷಣವೇ ರಾಜೀನಾಮೆ ಕೊಟ್ಟಂತ ಉದಾಹರಣೆಗಳಿದ್ದಾವೆ. ಶಾಸ್ತ್ರಿ ಅವರು ಸಹಿತ ರಾಜೀನಾಮೆ ಕೊಡ್ಲಿಕ್ಕೆ ಹೋಗಿರುವಂತ ಉದಾಹರಣೆಗಳಿದ್ದಾವೆ. ರಾಜೀನಾಮೆ ಕೊಟ್ಟಿದ್ದು ಸಾಲದು, ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಈಗ ಏನಂತ ಹೇಳಿದ್ರೆ ಚಾರ್ಜ್ ಶೀಟ್ ಬರಬೇಕು ಅಂತ. ಒಂದು ರಾಜಕೀಯ ಪಕ್ಷವಾಗಿ ಆಡಳಿತದಲ್ಲಿರುವವರಿಗೆ ನಿಮಗೆ ಚಾರ್ಜ್ ಶೀಟ್ ಯಾಕೆ ಬೇಕು? ಈಗ ಕಂಪ್ಲೇಂಟ್ ಯಾವಾಗ ರಿಜಿಸ್ಟರ್ ಆಗ್ತದೆ ಅಂತ ಹೇಳಿದ್ರೆ ವೆನ್ ದೇರ್ ಇಸ್ ಎ ಪ್ರೈಮಾ ಫೇಸಿ ಕೇಸ್, ಹೊರನೋಟಕ್ಕೆ ಸತ್ಯವಾಗುವಂತ ಪ್ರಕರಣ ಇದ್ದಾಗ ಮಾತ್ರ ಕಂಪ್ಲೇಂಟ್ ಆಗ್ತದೆ. ಒಂದು ನಿಮ್ಮ ಮೇಲೆ ಒಂದು ಪ್ರಕರಣ ಆಗಿದೆ, ಡೆತ್ ನೋಟ್ ಇದೆ, ಒಂದು ಆರೋಪಿ ಬಂದು ಕೋರ್ಟ್ ನಲ್ಲಿ ಹೇಳ್ತಾ ಇದ್ದಾರೆ ತನಗೆ ಮಿನಿಸ್ಟ್ರಿಂದ ಥ್ರೆಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ನೋಡಿ, ನೂರಾರು ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿರ್ತಕ್ಕಂತಹದ್ದು ಇಲ್ಲಿಂದ ಹೈದರಾಬಾದಿನ 15 ಅಕೌಂಟ್ಗಳಿಗೆ ಹೋಯ್ತು, ಅಲ್ಲಿಂದ 700 ಅಕೌಂಟ್ಗಳಿಗೆ ಹೋಗಿದೆ, ಯಾವುದೋ ಬಾರ್ ಮಾಲೀಕನ ಅಕೌಂಟಿಗೆ ಹೋಗಿದೆ, ಜ್ಯುವೆಲರಿ ಶಾಪಿನ ಓನರ್ ಮಾಲೀಕಿಗೆ ಇದಕ್ಕೆ ಹೋಗಿದೆ. ಒಬ್ಬರಂತೂ ಸಹಿತ ಆ ರೀತಿಯ ಹಣವನ್ನು ಪಡೆದು 5 ಕೋಟಿ ರೂಪಾಯಿಯ ಕಾರನ್ನ ಪರ್ಚೇಸ್ ಮಾಡಿದ್ದಾರೆ. ಇವರಲ್ಲಿ ಯಾರಾದರೂ ಪರಿಶಿಷ್ಟ ವರ್ಗಕ್ಕೆ ಸೇರಿದವರಿದ್ದಾರಾ? ಒಂದು ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಲಿಕ್ಕೆ, ಒಬ್ಬ ವ್ಯಕ್ತಿಯ ಮೇಲೆ ಆಪಾದನೆ ಮಾಡ್ಲಿಕ್ಕೆ ಇಷ್ಟು ಕಾರಣಗಳು ಸಾಕಾಗ್ಲಾರ್ದ? ಸಿದ್ದರಾಮಯ್ಯನವರು ಬಾಯಿ ತೆಗೆದ್ರೆ ಐ ಆಮ್ ಎ ಲಾಯರ್ ಅಂತ ಹೇಳ್ತಾರೆ, ಆಸ್ ಪರ್ ದ ಲಾ ಅಂತ ಹೇಳ್ತಾರೆ, ಈ ನೆಲದ ಕಾನೂನು ಅಂತ ಹೇಳಿ ಬಡಬಡಿಸ್ತಾರೆ. ನಿಮ್ಮ ಮೇಲೆ ಇನ್ನೂ ಎಷ್ಟು ಪುರಾವೆಗಳ ಅವಶ್ಯಕತೆ ಇದೆ? ಅಹಿಂದ ನಾಯಕ ಸಿದ್ದರಾಮಯ್ಯನವರು, ವೀರಣ್ಣ ಅವರೇ, ನಿನ್ನೆ ಡಿಫೆನ್ಸಿವ್ ಮೋಡ್ಗೆ ಹೋಗ್ಬಿಟ್ಟಿದ್ರು ಸಿದ್ದರಾಮಯ್ಯ ಅವರು. ವಿಕ್ಟಿಮ್ ಕಾರ್ಡ್ನ ಕೂಡ ಪ್ಲೇ ಮಾಡಿಬಿಟ್ರು. ಇನ್ಫ್ಯಾಕ್ಟ್ ಇವತ್ತು ನನ್ನ ಪತ್ರಕರ್ತ ಮಿತ್ರರೊಬ್ಬರ ಜೊತೆ ಈ ಪ್ರಕರಣದ ಬಗ್ಗೆ ಮಾತನಾಡುವಾಗ ಹೇಳ್ತಾ ಇದ್ರು, ಅಹಿಂದ ನಾಯಕ ಅಂತ ತಮ್ಮನ್ನು ತಾವು ಕಳ್ಕೊಳ್ತಾರೆ, ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತ ಹಗರಣ ಆಗೋಗಿದೆ, ಆ ಸಮುದಾಯಕ್ಕೆ ಅನ್ಯಾಯ ಆಗಿರೋದನ್ನ ಸರಿಪಡಿಸ್ಲಿಕ್ಕೆ ಇದಕ್ಕಿಂತ ಗೋಲ್ಡನ್ ಆಪರ್ಚುನಿಟಿ ಬೇಕಾ? ನ್ಯಾಯ ಮಾಡಲಿ, ಸೀಟ್ ಬಿಟ್ಕೊಡ್ಲಿ. ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರೇನೆ, ST ಸಮುದಾಯಕ್ಕೆ ಸೇರಿರುವವರೇನೆ ಅರ್ಹರು ಅನ್ನಿಸಿಕೊಳ್ಳುವವರು ಸಾಕಷ್ಟು ಜನ ಇದ್ದಾರೆ. ಮಾಡ್ಲಿ ನ್ಯಾಯ ಆ ಮೂಲಕ. ತಾವು ಹೇಳೋದು ಸರಿ ಇದೆ ಮೇಡಮ್. ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಏನು ಅವ್ಯವಹಾರ ಆಯಿತು, ಅಕ್ರಮ ಹಣ ವರ್ಗಾವಣೆ, ಭ್ರಷ್ಟಾಚಾರ ಆಯಿತು, ಅಲ್ಲಿ ಇದ್ದಿದ್ದ ಹಣ ದಲಿತರ, ಪರಿಶಿಷ್ಟ ಪಂಗಡದವರ ಏಳ್ಗೆಗೆ ಮತ್ತು ಅಭಿವೃದ್ಧಿಗೆ ಇದ್ದಿದ್ದು. ಇವರು ಎಲ್ಲಿ ಬಳಸಿದ್ದಾರೆ ಹಣನ? ಅದು ಆಮೇಲೆ ಕರ್ನಾಟಕದ ನಿವಾಸಿಗಳಿಗೆ ಮಾತ್ರ ಅದು ಇರ್ತಕ್ಕಂಥ ಒಂದು ಫಂಡ್ ಅದು. ಆದರೆ ಹೈದರಾಬಾದ್ನ ಅಕೌಂಟ್ಗಳಿಗೆ ಹೋಗಿದೆ. ಮತ್ತು ಮೇಲ್ನೋಟಕ್ಕೆ ಚುನಾವಣೆಗೂ ಕೂಡ ಇವರು ಖರ್ಚು ಮಾಡಲಿಕ್ಕೆ ಈ ರೀತಿ ಮಾಡಿದ್ದಾರೆ. ಹವಾಲಾ ದಂಧೆ ಮೂಲಕ ಕೂಡ ವರ್ಗಾವಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ.
PMLA ಆಕ್ಟ್ ಅಡಿ ಕೂಡ ಬಂದಿರೋದ್ರಿಂದ ಇಡಿ ಕೂಡ ಬಂದು ಇವತ್ತು ತನಿಖೆ ನಡೆಸಿ ಬಂಧಿಸಿದೆ ಮಾಜಿ ಸಚಿವ ಶಾಸಕ ನಾಗೇಂದ್ರ ಅವ್ರನ್ನ ಕೂಡ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತವರೆಗೂ ಯಾವ ರೀತಿ ಇದು ಮಾಡಿದೆ ಅಂದ್ರೆ, ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಪ್ರತಿಪಕ್ಷಗಳ ಹೋರಾಟದ ನಂತರ SIT ರಚನೆ ಮಾಡ್ತಾರೆ. SIT ರಚನೆ ಆಗಿದ್ದು ಮೇ 31, 2024. SIT ರಚನೆ ಆಗಿ 40 ದಿನ ಕಳೆದರೂ ಕೂಡ ಮಾಜಿ ಸಚಿವ ನಾಗೇಂದ್ರ ಇರ್ಬೋದು ಅಥವಾ ನಿಗಮದ ಅಧ್ಯಕ್ಷ ಬಸವನಗೌಡ ದದ್ದಲ್ ಇರ್ಬೋದು, ಇಬ್ಬರನ್ನೂ ಕೂಡ ವಿಚಾರಣೆ ಮಾಡಿರೋದಿಲ್ಲ. ಅವರಿಬ್ಬರನ್ನೂ ಕೂಡ ಎಲ್ಲೋ ಒಂದು ಕಡೆ ರಕ್ಷಣೆ ಮಾಡುವ ತಂತ್ರ ಅನುಸರಿಸಿದೆ ರಾಜ್ಯ ಸರ್ಕಾರ. ಇವತ್ತು ನಿನ್ನೆ ಏನು ಇಡಿ ಎಂಟರ್ ಆಗಿದೆ, ಅದಕ್ಕಿಂತ ಹಿಂದೆ ಒಂದು ದಿನ ಹಿಂದೆ 10ನೇ ತಾರೀಕು 10 ಜುಲೈ ಬಂದು ಇಬ್ಬರ ತನಿಖೆಯನ್ನ SIT ಇಂದ ಮಾಡಿದ್ದಾರೆ. ಈಗ ಅವರ ಇಬ್ಬರ ಖಾತೆಗಳಲ್ಲಿ ದೊಡ್ಡ ಮೊತ್ತದ ಒಂದು ಹಣ ಟ್ರಾನ್ಸಾಕ್ಷನ್ ವ್ಯವಹಾರ ಆಗಿರೋದ್ರಿಂದ ಇವತ್ತು ಇಡಿ ಕೂಡ ಒಬ್ಬರನ್ನ ಬಂಧಿಸಿದೆ, ಇನ್ನೊಬ್ಬರನ್ನು ಕೂಡ ಬಂಧಿಸೋ ಸಾಧ್ಯತೆ ಇದೆ ಕೂಡ ಅಂತ ವರದಿ ಬರ್ತಿದೆ. ಅಹಿಂದ ನಾಯಕ ಅಂತ ಬಂಧನದಿಂದ ತಪ್ಪಿಸ್ಕೊಳ್ಳೋಕೆ ಎಂತೆಂತ ಪ್ರಯತ್ನಗಳು ಅಂದ್ರೆ ಇದನ್ನ ಒಪ್ಪಲ್ಲ, ಕಾಂಗ್ರೆಸ್ ವಕ್ತಾರರು ಒಪ್ಪಲ್ಲ. ಇಡಿ ಮುಂದೆ ಹಾಜರಾಗಬೇಕಾಗಿದ್ದ ದದ್ದಲ್ ಅವರು ಇದ್ದಕ್ಕಿದ್ದಂಗೆ SIT ಮುಂದೆ, ಅದೇ ನೋಡಿ, ಇದ್ದಕ್ಕಿದ್ದ ಹಾಗೆ SIT ಮುಂದೆ. ಅವ್ರಿಗೆ ಆ ಮಾತಿ ಅಲ್ಲಿಗೊಂದು ಚಿಕ್ಕ ಪಾಸ್ ಇರ್ಲಿ ಸರ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಇದು. ಒಂದು ನಿಮಿಷ. ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರದ್ದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.